ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತೀನಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮಗೆ ಅಪ್ಡೇಟ್ ಸಿಗುತ್ತೆ. ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನ ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ನನ್ನ ಸಬ್ಸ್ಕ್ರೈಬರ್ಸಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಶನಿಯ ಗೋಚಾರದ ಫಲದ ಸೀರೀಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಧನಸ್ಸು ರಾಶಿಯವರಿಗೆ ಶನಿಯ ಗೋಚಾರದ ಫಲ ಏನೇನಿರುತ್ತೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಶನಿಯು ಈಗ ಸದ್ಯಕ್ಕೆ ಕುಂಭರಾಶಿಯಲ್ಲಿ ಸ್ಥಿತನಾಗಿದ್ದಾನೆ, ವಕ್ರಗತಿಯಲ್ಲಿದ್ದಾನೆ. ಜೂನ್ 29ರಿಂದ ನವೆಂಬರ್ 15ರವರೆಗೂ ಶನಿ ವಕ್ರಗತಿಯಲ್ಲೇ ಇರ್ತಾನೆ. ಸೊ ಆ ಕಾರಣದಿಂದ ಏನೂ ಪ್ರೋಗ್ರೆಸ್ ಅಷ್ಟೊಂದು ಇರೋದಿಲ್ಲ. ಮತ್ತು ಇನ್ನೊಂದು, ಯುಗಾದಿ ಪಂಚಾಂಗದ ಪ್ರಕಾರವು ಈ ವರ್ಷದ ಅಧಿಪತಿ ಬಂದು ಶನಿ, ಅವನೇ ವಕ್ರ ಸ್ಥಿತಿಯಲ್ಲಿರೋದ್ರಿಂದ ಜಗತ್ತಿನಲ್ಲಾಗಲಿ ಜನಕ್ಕಾಗಲಿ ಅಷ್ಟು ಪ್ರೋಗ್ರೆಸ್ ಇರೋದಿಲ್ಲ. ಎಲ್ಲ ಸ್ಟ್ಯಾಂಡ್ ಸ್ಟಿಲ್ ಅಲ್ಲಿ ಇರುತ್ತೆ, ಅರ್ಧಂಬರ್ಧ ಕೆಲಸ ಕಾರ್ಯಗಳಾಗುತ್ತೆ. ಏನೇ ಹೊಸ ವಿಚಾರ ಮಾಡಿದ್ರು ಅರ್ಧಂಬರ್ಧದಲ್ಲೇ ನಿಂತು ಹೋಗುವ ಸಾಧ್ಯತೆ ಇರುತ್ತೆ, ಕಂಪ್ಲೀಷನ್ ಸಿಗೋದಿಲ್ಲ. ಇನ್ನು ಶನಿಯು ನವೆಂಬರ್ 15ರ ನಂತರ ವಕ್ರತ್ಯಾಗ ಮಾಡಿ ಮುಂದಿನ ಮನೆಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಅಂದ್ರೆ ಮೀನರಾಶಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮಾರ್ಚ್ 25, 2025ರಂದು ಮೀನರಾಶಿಗೆ ಬಂದು ತಲುಪ್ತಾನೆ. ಅವಾಗಿಂದ ಹೊಸ ಗೋಚಾರ ಸ್ಟಾರ್ಟ್ ಆಗುತ್ತೆ. ಆದರೆ ಶನಿಯ ಗೋಚಾರದ ಎಫೆಕ್ಟ್ಸ್ ನವೆಂಬರ್ 15ರ ನಂತರವೇ ನೀವು ನೋಡ್ಬೋದು. ಯಾಕೆಂದ್ರೆ ಅವ್ನು ಮೂವ್ ಆಗಕ್ಕೆ ಸ್ಟಾರ್ಟ್ ಮಾಡ್ತಾನೆ, ತುಂಬಾ ನಿಧಾನಕ್ಕೆ ಮೂವ್ ಆಗೋದ್ರಿಂದ ಆಗ್ಲಿಂದಲೇ ಸ್ವಲ್ಪ ಎಫೆಕ್ಟ್ಸ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ಏನ್ ಸಿಗ್ತದೆ ಮಾರ್ಚ್ನಲ್ಲಿ ಅನ್ನೋದು ನಿಮಗೆ ಆಲ್ಮೋಸ್ಟ್ ನವೆಂಬರ್ ಡಿಸೆಂಬರ್ ಇಂದಾನೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಧನಸ್ಸು ರಾಶಿಯವರಿಗೆ ಈಗಿನವರೆಗೂ 3ನೇ ಮನೆಯಲ್ಲಿ ಶನಿ ಇದ್ದ. ಸೊ ಕಳೆದ 2.5 ವರ್ಷಗಳಿಂದ ತುಂಬಾ ಒಳ್ಳೆ ಸಮಯ ಇತ್ತು. ಯಾಕೆಂದ್ರೆ 3ನೇ ಮನೆಯ ಸ್ಥಾನ ವಿಕ್ರಮ ಸ್ಥಾನ. 3, 6, 11ರಲ್ಲಿ ಶನಿ ತುಂಬಾ ಒಳ್ಳೆ ರಿಸಲ್ಟ್ಸ್ ನ ಕೊಡ್ತಾನೆ. ಸೊ ಆ ಕಾರಣದಿಂದ ಬೆನಿಫಿಟ್ಸ್ ನ ಎಂಜಾಯ್ ಮಾಡಿರ್ತೀರಾ. ನಿಮ್ಮ ಮಾತಿಗೆ ಗೌರವ ಸಿಕ್ಕಿರುತ್ತೆ, ನಿಮಗೆ ಅಥಾರಿಟಿ ಸಿಕ್ಕಿರುತ್ತೆ, ಕೆಲಸದ ಜಾಗದಲ್ಲಿ ಬೆಲೆ ಸಿಕ್ಕಿರುತ್ತೆ, ಒಂದು ಅಥಾರಿಟೇಟಿವ್ ಪೊಸಿಷನ್ ಸಿಗುತ್ತೆ, ಹೆಚ್ಚು ರೆಸ್ಪಾನ್ಸಿಬಿಲಿಟಿ ಸಿಕ್ಕಿರುತ್ತೆ. ಅದೆಲ್ಲವನ್ನು ಮಾಡ್ತಾ ಇರ್ತೀರಾ. ಈಗ ಆಲ್ರೆಡಿ ಒಳ್ಳೆ ಟೈಮ್ ಇತ್ತು ಕಳೆದ 2.5 ವರ್ಷದಿಂದ. ಈಗ ಮಾರ್ಚ್ 25ಕ್ಕೆ ಶನಿ ನಿಮ್ಮ 4ನೇ ಮನೆಗೆ ಪ್ರವೇಶ ಮಾಡ್ತಾನೆ. ಅದು ಅರ್ಧಾಷ್ಟಮ ಶನಿ, ಅಂದ್ರೆ ಅಷ್ಟಮದಲ್ಲಿ ಅರ್ಧ, 8ರಲ್ಲಿ ಅರ್ಧ, 4ನೇ ಮನೆ ಅಂತ. ಸಾಮಾನ್ಯವಾಗಿ ಅರ್ಧಾಷ್ಟಮ ಶನಿ ಆರೋಗ್ಯ ವಿಚಾರದಲ್ಲಿ ತೊಂದರೆಗಳು ಕೊಡ್ತಾನೆ. ಆದರೆ ಅರ್ಧಾಷ್ಟಮ ಶನಿಯಲ್ಲಿ 4ನೇ ಮನೆಯಲ್ಲಿರೋದ್ರಿಂದ 4ನೇ ಮನೆ ಬಂದು ಕುಟುಂಬ ಸ್ಥಾನ ಮತ್ತು ಜನರಲ್ ಕಂಫರ್ಟ್ಸ್ ಅಂತ ಕೂಡ ನಾವು ಹೇಳ್ತೀವಿ. ನಿಮ್ಮ ವೆಹಿಕಲ್ಸು, ಕಾರು, ಬೈಕು, ಇನ್ನೊಂದು ಕಂಫರ್ಟ್ ಏನೇನು ಯೂಸ್ ಮಾಡ್ತೀರಾ ಅದೆಲ್ಲವೂ ಇದಕ್ಕೆ ಬರುತ್ತೆ. ಮತ್ತು ನಿಮ್ಮ ಮನೆಯಲ್ಲಿರುವ ವಾತಾವರಣ ಇದೆಲ್ಲವೂ 4ನೇ ಮನೆಗೆ ಬರ್ತದೆ. ಆಗ್ಲೇ ಹೇಳಿದೆ, 3ನೇ ಮನೆಯಲ್ಲಿದ್ದಾಗ ಒಳ್ಳೆ ರೆಸ್ಪಾನ್ಸಿಬಿಲಿಟಿ ಸಿಕ್ಕಿರುತ್ತೆ, ಅಥಾರಿಟಿ ಸಿಕ್ಕಿರುತ್ತೆ ಅಂತ. ಅದರ ಸೋಗಿನಲ್ಲಿ ನೀವು ಮನೇನ ಎಷ್ಟು ನೆಗ್ಲೆಕ್ಟ್ ಮಾಡಿದೀರಾ ಅಂತ ಇನ್ನು ಮುಂದೆ ಗೊತ್ತಾಗ್ತಾ ಹೋಗುತ್ತೆ ನಿಮಗೆ. ನೆಗ್ಲೆಕ್ಟ್ ಮಾಡಿರೋರು ಇರ್ತಾರೆ, ಕೆಲವರು ವರ್ಕ್ ಲೈಫ್ ಬ್ಯಾಲೆನ್ಸ್ ಕರೆಕ್ಟಾಗಿ ಮೇಂಟೈನ್ ಮಾಡಿರೋರು ಇರ್ತಾರೆ. ಮೇಂಟೈನ್ ಮಾಡದೇ ಇರೋರು, ವರ್ಕ್ ಲೈಫ್ ಇರ್ಬೋದು, ವರ್ಕ್ ಹೆಲ್ತ್ ಬ್ಯಾಲೆನ್ಸ್ ಕರೆಕ್ಟಾಗಿ ಮಾಡದೇ ಇರೋರು ಈಗ ಅದರ ಎಫೆಕ್ಟ್ಸ್ನ ನೀವು ನೋಡ್ತೀರಿ. ಮಾರ್ಚ್ 25ರಿಂದ ಕುಟುಂಬದಲ್ಲಿ ಒಂದು ನೆಮ್ಮದಿ ಇಲ್ಲದ ವಾತಾವರಣ ಸ್ಟಾರ್ಟ್ ಆಗುತ್ತೆ. ಏನು ತೊಂದರೆ ಇರೋದಿಲ್ಲ, ಹಣ ಇರುತ್ತೆ, ಟೈಮ್ ಟು ಟೈಮ್ ಊಟ ಇರುತ್ತೆ, ಎಲ್ಲ ಇರುತ್ತೆ. ಎಲ್ಲ ಇದ್ರೂ ಏನೋ ಒಂದು ಅಂಡರ್ ಕರೆಂಟ್ ಅಲ್ಲಿ ಸರಿ ಇಲ್ವೇನೋ, ಏನೋ ಒಂದು ಸ್ಟ್ರೆಸ್ಫುಲ್ ಎನ್ವಿರಾನ್ಮೆಂಟ್ ಇದೆ, ಸರಿಯಾಗಿ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಿಲ್ಲ, ಒಬ್ಬರ ಜೊತೆ ಇನ್ನೊಬ್ರು ಕಾಲ ಕಳೆಯಕ್ ಆಗ್ತಿಲ್ಲ, ಏನೋ ಒಂದು ಅಂಡರ್ ಕರೆಂಟ್ ಅಲ್ಲಿ ಸಮಸ್ಯೆ ಇದೆ ಅನ್ನೋ ರೀತಿ ಭಾಸವಾಗಕ್ಕೆ ಸ್ಟಾರ್ಟ್ ಆಗತ್ತೆ. ನೆಮ್ಮದಿ ಕಮ್ಮಿ ಆಗತ್ತೆ ಫ್ಯಾಮಿಲಿಯಲ್ಲಿ. ಮತ್ತು ನೀವು ಇನ್ನಷ್ಟು ವರ್ಕ್ ಪ್ರೆಷರ್ ಇನ್ಕ್ರೀಸ್ ಆಗಿ ಫ್ಯಾಮಿಲಿ ಬಗ್ಗೆ ಇನ್ನಷ್ಟು ಕಾನ್ಸಂಟ್ರೇಷನ್ ಕಡಿಮೆ ಮಾಡುವಂತ ಸಾಧ್ಯತೆ ಇರುತ್ತೆ. ಇದರಿಂದ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ ಮತ್ತೆ ನಿಮ್ಮ ಮಧ್ಯೆ ಇರುವ ರಿಲೇಶನ್ಶಿಪ್ ಸ್ವಲ್ಪ ಕ್ಷೀಣಿಸ್ತಾ ಹೋಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಕೇರ್ಫುಲ್ ಆಗಿರಬೇಕು. ಮತ್ತು ಆಗ್ಲೇ ಹೇಳಿದೆ, ನಿಮ್ಮ ಕಾರು, ಬೈಕು ಇವೆಲ್ಲವೂ 4ನೇ ಮನೆಯಿಂದನೇ ತೋರಿಸುತ್ತೆ ಅಂತ. ಸಡನ್ ಆಗಿ ನಿಮ್ಮ ಬೈಕು, ಕಾರು ಅಥವಾ ಇನ್ನೊಂದು ಆಟೋಮೊಬೈಲ್ಸ್ ಇರ್ಬೋದು, ಅವೆಲ್ಲ ಸಮಸ್ಯೆಗಳು ಸ್ಟಾರ್ಟ್ ಆಗುತ್ತೆ. ಎಲೆಕ್ಟ್ರಿಕ್ ಪ್ರಾಬ್ಲಮ್ಸು, ಎಲ್ಲೋ ಹೋಗ್ತಾ ಇರುವಾಗ ಗಾಡಿ ಕೆಟ್ಟೋಗುವಂಥದ್ದು, ಟೈರ್ ಪಂಚರ್ ಆಗುವಂಥದ್ದು, ಇನ್ನೊಂದು ಆಗುವಂಥದ್ದು, ಪೆಟ್ರೋಲ್ ಖಾಲಿ ಆಗುವಂಥದ್ದು, ಸರ್ವಿಸ್ ಚೈನ್ ಬಿಚ್ಕೊಂಡು ಬಿಡೋದು, ಗಾಡಿದು ಚೈನ್ ಬ್ರೇಕೇಜ್ ಆಗೋದು, ಇದೆಲ್ಲವೂ ಆಗೋ ಸಾಧ್ಯತೆ ಇದೆ. ಸೊ ಸರ್ವಿಸ್ ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಳ್ಳಿ ವೆಹಿಕಲ್ದು. ಮತ್ತು ಕುಟುಂಬದ ಕಂಫರ್ಟ್ ಝೋನ್ಗಾಗಿ ಖರ್ಚುಗಳು ಆಗುವ ಸಾಧ್ಯತೆ ಇದೆ. ಅಂದ್ರೆ ಮನೆಗೆ ಫರ್ನಿಚರ್ಸ್ ಇರ್ಬೋದು, ಮತ್ತೊಂದು ಇರ್ಬೋದು, ತರುವಂತ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಮತ್ತೆ 4ನೇ ಮನೆ ವೆಹಿಕಲ್ಸ್ ಕೂಡ ಅಂತ ಹೇಳದ್ನಲ್ಲ, ಯಾರಾದರೂ ಸರಿಯಾಗಿ ಪ್ಲಾನ್ ಮಾಡದೆ ಈಗ ಒಂದು 6-8 ತಿಂಗಳ ಹಿಂದೆಯಿಂದ ಪ್ಲಾನ್ ಕರೆಕ್ಟಾಗಿ ಮಾಡದೆ ಫೈನಾನ್ಸಸ್ ಅಲ್ಲಿ ಲೋನ್ ಅಲ್ಲಿ ಗಾಡಿ ತಗೊಳ್ಳೋದು, ಕಾರ್ ತಗೊಳ್ಳೋದು ಮಾಡಿದ್ರೆ ಈಗ ಅದು ನಿಮಗೆ ಹೊರೆ ಅನ್ನಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಜಾಸ್ತಿ ಟ್ರಬಲ್ ಆಗುತ್ತೆ. ಅದಕ್ಕೆ EMI ಕಟ್ಟಕ್ಕೆ ಕರೆಕ್ಟಾಗಿ ದುಡ್ಡಿರಲ್ಲ ಕೆಲವು ಸಾರಿ, ಅದಕ್ಕೆ ಮತ್ತಷ್ಟು ಸಾಲ ಮಾಡುವಂಥದ್ದು, ಆ ಸಾಲದಿಂದ ಬಡ್ಡಿ, ಸಾಲದ ಸುಳಿಯಲ್ಲಿ ಸಿಲುಕುವ ಸಾಧ್ಯತೆ ಇದೆ. ಕಂಫರ್ಟ್ ಝೋನ್ಗಾಗಿ ಮಾಡಿದ ಖರ್ಚು ವಿಪರೀತವಾಗುವ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಇರಬೇಕು. ಸೊ ಯಾರಾದರೂ ಇನ್ನೂ ಪ್ಲಾನ್ ಮಾಡೋ ಸ್ಟೇಜಲ್ಲಿ ಇದ್ದೀರಿ ಅಂತಂದ್ರೆ ನಿಮ್ಮ ಫೈನಾನ್ಸಸ್ಗೆ ತಕ್ಕಂತೆ ಪ್ಲಾನ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಇನ್ನು ಬಾಡಿ ಆರ್ಗನ್ಸ್ ಲೆಕ್ಕ ತಗೊಂಡ್ರೆ 4ನೇ ಮನೆ ನಿಮ್ಮ ಹೊಟ್ಟೆ ಮತ್ತು ಚೆಸ್ಟ್ ಏರಿಯಾವನ್ನು ತೋರಿಸುತ್ತೆ. ಈಗೆಲ್ಲ ಲೇಡೀಸಿಗೆ
ಈ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದಿರ್ಬೋದು, ಮತ್ತು ಇನ್ನೊಂದು ಇರ್ಬೋದು, ನಾನ್ ಮ್ಯಾಲಿಗ್ನೆಂಟ್ ಟ್ಯೂಮರ್ಸ್ ಇರ್ಬೋದು, ಇದೆಲ್ಲ ಹೆಚ್ಚಾಗಿ ಕಾಣಿಸ್ಕೊಳ್ತಿದೆ ಬ್ರೆಸ್ಟ್ ಏರಿಯಾದಲ್ಲಿ. ಅದ್ರ ಬಗ್ಗೆ ಕೇರ್ಫುಲ್ ಆಗಿರಬೇಕು ಲೇಡೀಸು. ಮತ್ತು ಯಾರು ಜೆಂಟ್ಸು ಅಥವಾ ಲೇಡೀಸು ಸ್ಮೋಕ್ ಮಾಡೋರಿದ್ದೀರಿ, ತುಂಬ ಕೇರ್ಫುಲ್ ಆಗಿರಬೇಕು. ಲಂಗ್ಸ್ ಪ್ರಾಬ್ಲಮ್ ಆಗುವ ಸಾಧ್ಯತೆ ಇರುತ್ತೆ. ಲಂಗ್ಸ್ ಪ್ರಾಬ್ಲಮ್ ಆಗ್ಬಿಟ್ರೆ ಅಂದರೆ ಪ್ರಾಣಕ್ಕೆ ತೊಂದರೆ ಆಗ್ಬಿಡುತ್ತೆ ಅಂತಲ್ಲ, ನ್ಯೂಮೋನಿಯಾ ಆಗೋದಿರ್ಬೋದು, ಲಂಗ್ಸ್ ಇನ್ಫೆಕ್ಷನ್ ಇರ್ಬೋದು, ಅಥವಾ ಡಸ್ಟಿ ಎನ್ವಿರಾನ್ಮೆಂಟಲ್ ಕೆಲಸ ಮಾಡೋದಾದ್ರೆ ಡಸ್ಟ್ ಅಲರ್ಜಿ ಆಗುವಂಥ ಸಾಧ್ಯತೆ ಇರುತ್ತೆ. ಮತ್ತು ಹೊಟ್ಟೆ ಕೂಡ ಸಂಬಂಧಪಟ್ಟಿದ್ದಾದ್ರಿಂದ ಫೈಬರ್ ಕಡಿಮೆ ಇರುವಂಥ ಫುಡ್ ತಿಂದು ಸ್ವಲ್ಪ ಅಜೀರ್ಣ ಆಗುವಂಥ ಸಾಧ್ಯತೆ ಇರುತ್ತೆ, ಹೊಟ್ಟೆ ಸಮಸ್ಯೆಗಳಾಗೋ ಸಾಧ್ಯತೆ ಇರುತ್ತೆ. ಮತ್ತು ಕೆಲಸದ ಪ್ರೆಷರ್ ಜಾಸ್ತಿ ಇರುತ್ತೆ ಅಂತ ಹೇಳಿದೆ. ಅದರಿಂದ ಟೈಮ್ ಟು ಟೈಮ್ ಊಟ ಮಾಡ್ಲಿಕ್ಕೆ ಆಗಲ್ಲ ಅಂತ ಅಂದರೆ ಕೆಲವು ಸಾರಿ ಗ್ಯಾಸ್ಟ್ರಿಕ್ನಿಂದಲೂ ಹೊಟ್ಟೆ ಸಮಸ್ಯೆ ಸ್ಟಾರ್ಟ್ ಆಗುವ ಸಾಧ್ಯತೆ ಇದೆ. ಅಸಿಡಿಟಿ ಜಾಸ್ತಿ ಆಗೋದ್ರಿಂದ ಹೊಟ್ಟೆಯಲ್ಲಿ ಹುಣ್ಣಾಗುವಂಥದ್ದು, ಪೆಪ್ಟಿಕ್ ಅಲ್ಸರ್ಸ್ ಆಗುವಂಥ ಸಾಧ್ಯತೆ ಇದೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಕೇರ್ ತಗೋಬೇಕು. ನೀರು ಚೆನ್ನಾಗಿ ಕುಡಿಬೇಕು, ಫೈಬರ್ ರಿಚ್ ಫುಡ್ ತಿನ್ನಬೇಕು, ಮತ್ತು ಸ್ಮೋಕಿಂಗ್ ಏನಾದರೂ ಇದ್ರೆ ಕಂಪ್ಲೀಟ್ಲಿ ಅವಾಯ್ಡ್ ಮಾಡೋದು ಉತ್ತಮ ಅಂತ ಹೇಳ್ಬೋದು. ಇದು ಶನಿಯ ಗೋಚಾರ ಫಲ. ಶನಿ ಇದರ ಜೊತೆಗೆ 3 ಮನೆಗಳ ಮೇಲೆ ದೃಷ್ಟಿ ಆಗ್ತಾನೆ. ಮೊದಲನೇ ದೃಷ್ಟಿ ಬಂದು ನಿಮ್ಮ ಲಗ್ನದ ಮೇಲೆನೆ ಬೀಳ್ತಾ ಇದೆ, ನಿಮ್ಮ ರಾಶಿಯ ಮೇಲೆ ಬೀಳ್ತಾ ಇದೆ. 1ನೇ ಮನೆಗೆ ದೃಷ್ಟಿ ಆಗ್ತಾನೆ. 1ನೇ ಮನೆ ಏನ್ ತೋರಿಸುತ್ತೆ? ಸೆಲ್ಫ್ ಆಫ್ ಅ ಪರ್ಸನ್ ನ ತೋರಿಸುತ್ತೆ, ಆ ವ್ಯಕ್ತಿಯನ್ನು ತೋರಿಸುತ್ತೆ. ಸೊ ಅವನ ದೇಹ, ಅವನ ದೇಹಾರೋಗ್ಯ, ಅವನ ಪರಿಸ್ಥಿತಿಯನ್ನು ತೋರಿಸುತ್ತೆ. ಸೊ ಇದರ ಮೇಲೆ ಶನಿ ದೃಷ್ಟಿ ಆಗ್ತಿರೋದ್ರಿಂದ ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿ ಇರಬೇಕು. ಯಾಕೆಂದ್ರೆ ಅರ್ಧಾಷ್ಟಮ ಶನಿ ಕೂಡ ಒಂಥರ ಆರೋಗ್ಯ ಸಮಸ್ಯೆಗಳು, ಕಂಫರ್ಟ್ಲೆಸ್ ಒಂದು ಸಿಚುವೇಶನ್ ನ ತೋರಿಸುತ್ತೆ. ಆ ಕಾರಣದಿಂದ ಆರೋಗ್ಯ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಏನೇನು ಆರೋಗ್ಯ ವಿಚಾರ, ಯಾವ್ಯಾವ ಆರ್ಗನ್ಸ್ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಅದ್ರ ಬಗ್ಗೆ ಕೇರ್ಫುಲ್ ಆಗಿರಬೇಕು. ಮತ್ತು ನಿಮಗೆ ನಿಮ್ಮ ಮೇಲೆ ಸೆಲ್ಫ್ ಡೌಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಸ್ವಲ್ಪ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಮತ್ತೆ ಲ್ಯಾಕ್ ಆಫ್ ಕಾನ್ಫಿಡೆನ್ಸ್ ಬೆಳೀತಾ ಹೋಗುತ್ತೆ. ಅದು ರಿಪೀಟೆಡ್ ಫೇಲ್ಯೂರ್ಸ್ ಇಂದನಾದ್ರೂ ಆಗ್ಬೋದು, ಲ್ಯಾಕ್ ಆಫ್ ಎಫರ್ಟ್ಸ್ ಅದರಿಂದ ಆಗೋ ಫೇಲ್ಯೂರ್ಸ್ ಇಂದನೂ ಆಗ್ಬೋದು. ಸೊ ಕಾನ್ಫಿಡೆಂಟ್ ಆಗಿರಿ, ಅನವಶ್ಯಕವಾಗಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಕಡೆ ಹೋಗಬೇಡಿ. ಮತ್ತು ಶನಿ ಸ್ವಲ್ಪ ಡಿಪ್ರೆಷನ್ಗೆ ಕಾರಕ, ಡಿಪ್ರೆಷನ್ ಆಗುವ ಚಾನ್ಸಸ್ ಇರುತ್ತೆ. ಅದರ ಜೊತೆಗೆ ಶನಿ ಒಂದು ಪೆಸಿಮಿಸ್ಟಿಕ್ ಅಂದ್ರೆ ನೆಗೆಟಿವ್ ಆಗಿ ಥಿಂಕ್ ಮಾಡುವಂಥದ್ರಲ್ಲಿ ಕಾರಕ. ಯಾವುದೇ ಒಂದು ಏನಾದ್ರೂ ಕೆಲಸ ಮಾಡಿದ್ರೆ ಅದು ಪಾಸಿಟಿವ್ ಆಗಿ ಔಟ್ಕಮ್ ಬರೋ ತರ ಇದ್ರೂ ಇಲ್ಲ, ಅದು ಬರಲ್ಲ ಬಿಡು, ನೆಗೆಟಿವ್ ಆಗೇ ಇರುತ್ತೆ ಬಿಡು, ಫೇಲೇ ಆಗ್ತೀನಿ ಬಿಡು, ಆಗಲ್ಲ ಬಿಡು, ಈ ತರನೇ ಸೆಲ್ಫ್ ಡೌಟಿಂಗು ಮತ್ತೆ ಒಂದು ಪೆಸಿಮಿಸ್ಟಿಕ್ ಥಾಟ್ಸ್ ಡೆವಲಪ್ ಆಗೋ ಚಾನ್ಸಸ್ ಇದೆ. ಅದರಿಂದ ದೂರ ಉಳಿಯೋದು ಬೆಟರು. ಸ್ವಲ್ಪ ಕಾನ್ಫಿಡೆಂಟ್ ಆಗಿರಿ, ಹಂಗಂತ ಓವರ್ ಕಾನ್ಫಿಡೆಂಟ್ ಆಗಿ ಇರಬೇಡಿ. ಯಾವುದರಲ್ಲಿ ನೀವು ಎಫರ್ಟ್ಸ್ ಹಾಕಿದ್ರೆ ಅದರ ವಿಚಾರದಲ್ಲಿ ಕಾನ್ಫಿಡೆಂಟ್ ಆಗಿರಿ. ಇನ್ನು ತನ್ನ 2ನೇ ದೃಷ್ಟಿಯನ್ನು 6ನೇ ಮನೆ ಮೇಲೆ ಹಾಕ್ತಾನೆ. 6ನೇ ಮನೆ ಅಂದ್ಬಿಟ್ರೆ ಅದು ರುಟೀನ್, ಹೌಸ್ ಆಫ್ ರುಟೀನು, ಮತ್ತೆ ಶತ್ರುಗಳ ಸ್ಥಾನ ಅಂತ ಕರೀತಾರೆ, ಮತ್ತೆ ಸಣ್ಣ ಪುಟ್ಟ ರೋಗಗಳ ಸ್ಥಾನ ಅಂತ ಕರೀತಾರೆ. ಸೊ ನಿಮಗೆ ಶತ್ರುಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಆಗ್ಲೇ ಹೇಳಿದೆ, ಕಳೆದ 2.5 ವರ್ಷದಿಂದ ಒಳ್ಳೆ ಪೊಸಿಷನ್, ಅಥಾರಿಟಿ ಎಲ್ಲ ಕೊಟ್ಟಿರುತ್ತೆ ಅಂತ. ಅವಾಗ್ಲಿಂದ ಡೆವಲಪ್ ಆಗಿ ಬಂದಿರೋ ಜಲಸಿ ಈಗ ಔಟ್ಪುಟ್ ಆಗುವ ಸಾಧ್ಯತೆ ಇರುತ್ತೆ. ನಿಮ್ಮ ಮೇಲೆ ಎಲ್ಲ ಪಿತೂರಿ ಮಾಡುವ ಸಾಧ್ಯತೆ ಇರುತ್ತೆ. ಹಿತಶತ್ರುಗಳು ಜಾಸ್ತಿ. ಕೊಲೀಗ್ಸ್ ಬಗ್ಗೆ ವ್ಯವಹಾರ ಮಾಡುವಾಗ ಹುಷಾರಾಗಿರಿ. ತುಂಬಾ ಪರ್ಸನಲ್ ವಿಚಾರಗಳನ್ನ ಅವ್ರ ಹತ್ರ ಶೇರ್ ಮಾಡಕ್ ಹೋಗ್ಬೇಡಿ. ನಿಮ್ಮ ವೀಕ್ನೆಸ್ ಅನ್ನೋದಕ್ಕಿಂತ ನಿಮ್ಮ ಮ್ಯಾಟರ್, ಪರ್ಸನಲ್ ಮ್ಯಾಟರ್ನ ಜಾಸ್ತಿ ತಿಳಿಸಿದ್ರೆ ಅದಕ್ಕಿಂತ ನಿಮ್ಮನ್ನ ನೀವು ವೀಕ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮನ್ನ ನೀವು ವೀಕ್ ಮಾಡ್ಕೊಂಡಂತೆ ನಿಮ್ಮ ಪರ್ಸನಲ್ ವಿಚಾರಗಳನ್ನ ಬೇರೆಯವರ ಹತ್ರ ಜಾಸ್ತಿ ಶೇರ್ ಮಾಡ್ಕೊಂಡ್ರೆ ಅದನ್ನ ಆದಷ್ಟು ಎಚ್ಚರಿಕೆಯಿಂದ ಇರಬೇಕು. ಇನ್ನು ಆಲ್ರೆಡಿ ನೀವು ಓದ್ಸತಿ ಚೆನ್ನಾಗಿರೋ ಟೈಮಲ್ಲಿ ನೀವು ಆಲ್ರೆಡಿ ನಿಮ್ಮ ಬಗ್ಗೆ ಎಲ್ಲಾ ವಿಚಾರಗಳನ್ನು, ಪರ್ಸನಲ್ ವಿಚಾರಗಳನ್ನ ಬೇರೆಯವ್ರಿಗೆ ತಿಳಿಸಿದ್ದೀರಾ ಅಂದ್ರೆ ಆ ವ್ಯಕ್ತಿಗಳ ಜೊತೆಗೆ ಹುಷಾರಾಗಿರ್ಬೇಕು. ಯು ವಿಲ್ ಹ್ಯಾವ್ ಟು ಡೀಲ್ ವಿತ್ ದೆಮ್ ವೆರಿ ಕೇರ್ಫುಲಿ, ಅದರ್ವೈಸ್ ದೇ ವಿಲ್ ಹರ್ಟ್ ಯು. ಇನ್ನು 6ನೇ ಮನೆ ಮೇಲೆ ದೃಷ್ಟಿ ಆಗ್ತಾ ಇರೋದು ಬಂದ್ಬಿಟ್ಟು ವೃಷಭ ರಾಶಿ ಮೇಲೆ. ಸೊ ಗಂಟಲಿನ ವಿಚಾರವಾಗಿ ಹುಷಾರಾಗಿರ್ಬೇಕು. ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ಸು, ಟಾನ್ಸಿಲೈಟಿಸು, ಸ್ಟೆಪ್ ಥ್ರೋಟು, ಮತ್ತೆ ಕಫ ಕಟ್ಟುವಂಥದ್ದು, ಥೈರಾಯ್ಡ್ ಇಂಬ್ಯಾಲೆನ್ಸು ಇದೆಲ್ಲ ಆಗೋ ಸಾಧ್ಯತೆ ಇದೆ. ಎಚ್ಚರಿಕೆಯಿಂದ ಇರಬೇಕು. ರೂಟೀನಲ್ಲಿ ಆರ್ಗನೈಸಿಂಗ್ ಸ್ಕಿಲ್ಸ್ ಚೆನ್ನಾಗಿ ಬೆಳೆಸ್ಕೋತೀರಾ, ಆದ್ರೆ ಆರ್ಗನೈಸಿಂಗ್ ಇರಲಿಲ್ಲ ಅನ್ನೋದು ಹೈಲೈಟ್ ಆಗಿ ಸ್ವಲ್ಪ ತೊಂದರೆಗಳಿಗೆ ಒಳಗಾಗಬಹುದು. ಸೊ ಆರ್ಗನೈಸಿಂಗ್ ಸ್ಕಿಲ್ಸ್ ನ ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ಬೋದು. ಇನ್ನು 3ನೇ ದೃಷ್ಟಿ ಬಂದ್ಬಿಟ್ಟು ನಿಮ್ಮ 10ನೇ ಮನೆ ಮೇಲೆ ಬೀಳುತ್ತೆ. ವರ್ಕ್ ಪ್ರೆಷರ್ ಜಾಸ್ತಿ ಆಗತ್ತೆ, ರೆಸ್ಪಾನ್ಸಿಬಿಲಿಟೀಸ್ ಹೆಚ್ಚಾಗತ್ತೆ. ಮಾತೆ ಕೇಳಿಲ್ವಾ, ವಿತ್ ಗ್ರೇಟ್ ಪವರ್ ಕಮ್ಸ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಅಂತ. ಸೊ ನಿಮಗೆ ಒಳ್ಳೆ ಪೊಸಿಷನ್ ಸಿಕ್ಕಿದಾಗ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗತ್ತೆ, ಅದರಿಂದ ಪ್ರೆಷರ್ ಜಾಸ್ತಿ ಆಗತ್ತೆ, ಅದರಿಂದ ವರ್ಕ್ ಲೈಫ್ ಬ್ಯಾಲೆನ್ಸ್ ಸರಿ ಹೋಗೋದಿಲ್ಲ. ಮತ್ತು ನಿಮ್ಮ ಹೆಲ್ತ್ ವಿಚಾರದಲ್ಲೂ ಸ್ವಲ್ಪ ಎಚ್ಚರಿಕೆ ಇರಬೇಕು. ನಿಮ್ಮ ಮೇಲೆ ಹೆಚ್ಚು ಸ್ಟ್ರೆಸ್ ಆಗಿರುತ್ತೆ. ಮತ್ತು ಸ್ವಲ್ಪ ಸಮಾಜದಲ್ಲಿ ನಿಮ್ಮ ಮರ್ಯಾದೆ, ನೇಮ್ ಅಂಡ್ ಫೇಮ್ ಸ್ವಲ್ಪ ಕಂಟಕ ಬರುವಂತ ಸಾಧ್ಯತೆ ಇದೆ. ಯಾರ ಜೊತೆ ನಿಮ್ಮನ್ನ ನೀವು ಅಸೋಸಿಯೇಟ್ ಮಾಡ್ಕೊಳ್ತೀರಾ ಅದನ್ನ ತುಂಬಾ ಎಚ್ಚರದಿಂದ ಚೂಸ್ ಮಾಡ್ಕೊಳ್ಳಿ. ಚೂಸ್ ಯುವರ್ ಫ್ರೆಂಡ್ಶಿಪ್ ಕೇರ್ಫುಲಿ, ಅದರ್ವೈಸ್ ಯು ವಿಲ್ ಬಿ ಇನ್ ಟ್ರಬಲ್. ಸ್ವಲ್ಪ ಆದಾಯದಲ್ಲಿ ಸಮಸ್ಯೆಗಳಾಗುವಂತ ಸಾಧ್ಯತೆ ಇರುತ್ತೆ. ಡಿಡಕ್ಷನ್ಸ್ ಜಾಸ್ತಿ ಆಗ್ಬೋದು, ಮತ್ತೊಂದಾಗ್ಬೋದು, ಖರ್ಚೆತ್ತಾಗ್ಬೋದು, ಇಂಥದ್ದಿರುತ್ತೆ. ಒಟ್ಟಿನಲ್ಲಿ ತುಂಬಾ ಶ್ರಮ ಅಗತ್ಯ ಇರುತ್ತೆ ಕೆಲಸದ ವಿಚಾರದಲ್ಲಿ. ಬಟ್ ಈಗ ನಿಮಗೆ ನೆಕ್ಸ್ಟ್ ಇನ್ನ ಒಳ್ಳೆ ಟೈಮ್ ಅಂತಂದ್ರೆ ನಿಮಗೆ 6ನೇ ಮನೆಗೆ ಶನಿ ಬರೋದು, ಅದಿನ್ನೂ ನಿಮ್ಗೆ ಸ್ವಲ್ಪ ದೂರ ಇದೆ. ಈ 2.5 ವರ್ಷ 4, ಆಮೇಲೆ 2.5 ವರ್ಷ 5ನೇ ಮನೆ, ಆಮೇಲೆ 6ನೇ ಮನೆ. ಸೊ ಇನ್ನು 5 ವರ್ಷ ನಿಮ್ಗೆ ಅಷ್ಟೊಂದಾಗಿ ಟೈಮ್ ಚೆನ್ನಾಗಿಲ್ಲ. ಸೊ ಅಲ್ಲಿವರೆಗೂ ಯು ವಿಲ್ ಜಸ್ಟ್ ಹ್ಯಾವ್ ಟು ವರ್ಕ್ ಹಾರ್ಡ್, ಶ್ರಮ ಹಾಕಬೇಕು. ಅದ್ರ ತಕ್ಕ ಪ್ರತಿಫಲ ನಿಮ್ಗೆ 6ನೇ ಮನೆಗೆ ಬಂದಾಗ ಸಿಗತ್ತೆ. ಈಗ ನಿಮ್ಗೆ ಏನೇನು ಸಿಗಬೇಕೋ ಈ ಟೈಮಲ್ಲಿ ಅದು ಸಿಗತ್ತೆ.
ತುಂಬಾ ಎಕ್ಸ್ಪೆಕ್ಟೇಷನ್, ಹೈ ಎಕ್ಸ್ಪೆಕ್ಟೇಷನ್ ಇರೋದೆಲ್ಲ 6ನೇ ಮನೆಗೆ ಬಂದಾಗ ಸಿಗತ್ತೆ. ಸೊ ಕೆಲಸದ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಅಪವಾದಗಳು ಬರುವ ಸಾಧ್ಯತೆ ಇದೆ. ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಇರ್ಬೋದು, ಮತ್ತೊಂದಿರ್ಬೋದು. ಈ ರೀತಿ ಅಪವಾದಗಳು ಬರುವ ಸಾಧ್ಯತೆ ಇದೆ. ಸೊ ನೀವು ಯಾರಾದ್ರೂ ಆಪೋಸಿಟ್ ಅಂದ್ರೆ ಎಸ್ಪೆಷಲಿ ಜೆಂಟ್ಸ್ ಯಾರಾದ್ರೂ ಹುಡುಗಿಯರ ಜೊತೆ, ಹುಡುಗಿ ಕೊಲೀಗ್ಸ್ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಮಾಡ್ತಿದ್ರೆ ತುಂಬಾ ಎಚ್ಚರಿಕೆಯಿಂದ ಇರಿ. ಮಿಸ್ಇಂಟರ್ಪ್ರಿಟೇಷನ್ ಇಂದಾನು ತೊಂದರೆ ಆಗುತ್ತೆ. ಎಲ್ಲಾ ಹುಡುಗಿರು ತೊಂದರೆ ಮಾಡಬೇಕು ಅಂತಾನೆ ಇಂಟೆನ್ಷನ್ ಇಟ್ಕೊಂಡಿರ್ತಾರೆ ಅಂತ ಅಲ್ಲ, ಮಿಸ್ಇಂಟರ್ಪ್ರಿಟೇಷನ್ ಅಥವಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಂದಾನು ತೊಂದರೆ ಆಗುವ ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ನೀವು ಕೇರ್ಫುಲ್ ಆಗಿರ್ಬೇಕು. ಸೊ ಲೇಡೀಸ್ ಯಾರು ಮೇಲ್ ಕೊಲೀಗ್ಸ್ ಹತ್ರ ಯಾರು ತುಂಬಾ ಕ್ಲೋಸ್ ಆಗಿದ್ದೀರಿ, ನಿಮ್ಮ ಪ್ರೈವೇಟ್ ವಿಚಾರಗಳನ್ನ ಅವ್ರ ಜೊತೆ ಶೇರ್ ಮಾಡಿದ್ರೆ ಬ್ಲಾಕ್ ಮೇಲ್ಗಳಾಗುವಂಥದ್ದು, ಇನ್ನೊಂದಷ್ಟು ಟ್ರ್ಯಾಪ್ ಆಗುವಂಥದ್ದು ಅವೆಲ್ಲ ಸಾಧ್ಯತೆ ಇದೆ. ಲೇಡೀಸು ಕೂಡ ಎಚ್ಚರಿಕೆಯಿಂದ ಇರಬೇಕು. ಸೊ ಆನ್ ದಿ ಹೋಲ್ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ನ ಅನ್ವರ್ಥಿ ಪೀಪಲ್ ಹತ್ರ ಶೇರ್ ಮಾಡಬೇಡಿ. ಇದಿಷ್ಟು ಶನಿಯ ಗೋಚಾರದ ಫಲ ಮತ್ತು ಧನಸ್ಸು ರಾಶಿಯ ಮೇಲಾಗುವ ಜನರಲ್ ಎಫೆಕ್ಟ್ಸ್. ಇದು ಯಾರ ರಾಶಿಗೂ ನಾನು ಪ್ರಿಡಿಕ್ಟ್ ಮಾಡ್ತಿಲ್ಲ, ಯಾವ ಒಂದು ವ್ಯಕ್ತಿಗೂ ನಾನು ಪ್ರಿಡಿಕ್ಟ್ ಮಾಡ್ತಿಲ್ಲ, ಧನಸ್ಸು ರಾಶಿಯವರಿಗೆ ಮಾಡ್ತಾ ಇರೋದು. ಸೊ ಇಂಡಿವಿಜುವಲ್ ಎಫೆಕ್ಟ್ಸು ನಿಮ್ಮ ಜನ್ಮ ಜಾತಕದ ಮೇಲೆ, ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಪರಿಸ್ಥಿತಿಯ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಜನ್ಮ ಜಾತಕವನ್ನು ನುರಿತ ಜ್ಯೋತಿಷಿ ಹತ್ರ ಚೆಕ್ ಮಾಡಿಸ್ಕೊಂಡು ಪರಿಶೀಲನೆ ಮಾಡಿಕೊಂಡು ಅದರಂತೆ ಪರಿಹಾರ ಅವಶ್ಯಕತೆ ಇದ್ರೆ ಮಾಡ್ಕೊಳ್ಳಿ. ನಾನು ಕೂಡ ಪರಿಶೀಲನೆ ಮಾಡ್ಕೊಡ್ತೀನಿ. ನಿಮಗೆ ಅವಶ್ಯಕತೆ ಇದ್ದಲ್ಲಿ ನನ್ನ ಹತ್ರ ಪರಿಶೀಲನೆ ಮಾಡಿಸ್ಬೇಕು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ID ಮೂಲಕ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಹಾಯ್ ಗೈಸ್, ವೆಲ್ಕಮ್.